ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಡೆಡ್ ವಿಡಿಯೋ ಮಾಡ್ತಿರೋದು, ಮಾಡಬೇಕನ್ನೋ ಐಡಿಯಾನೇ ಇರಲಿಲ್ಲ, ಪ್ಲ್ಯಾನ್ ಇರಲಿಲ್ಲ. ಸಡನ್ನಾಗಿ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ನಾನು ಮತ್ತು ನಮ್ಮ ಅಣ್ಣ ಹೋಗ್ತಾಯಿದ್ದೀವಿ. ನೋಡಿ, ಇವನು ಗುಂಡ ಹೊಸಬ ನಮ್ಮ ಮನೆಗೆ. ಓ ಸರಿ ಬಾಯ್, ಆಮೇಲೆ ಬಂದು ಆಟ ಆಡಿಸ್ತೀನಿ. ಬಾಯ್. ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ. ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತೀನಿ. ಬಾಯ್ ಗುಂಡ, ಒಳಗೋಗು, ಅಮ್ಮ ಬರ್ತದೆ. ವಿಷ್ಣು ಸೇನ ಇದು ವಿಷ್ಣು ಸೇನ ವಿಷ್ಣು ಸೇನ ಅಂತೆ ಯಾರು ಒಂದು ಚೇರ್ ತಗೊಂಡು ಎಷ್ಟು ಒಂದು ಬೌಲು ವಿಡಿಯೋ ಮಾಡ್ಕೊ ಬರ್ತೀನಿ ಆಮೇಲೆ. ಹಾಯ್, ವಿಡಿಯೋ ಮಾಡ್ಕೊತಾ ಇದೆ. ಅಲ್ಲೊಂದು ಚಿಕ್ಕಮ್ಮನ ಇದರಾ? ಸರಿ ಬಂದೇರಿ, ವಿಡಿಯೋ ಮಾಡ್ಕೊಬೇಕು. ಇನ್ನೂ ತಂದಿಲ್ವಾ? ಚಿಕನ್ ಕಬಾಬ್ 40 rupees. 40 rupees ಎಷ್ಟು? ನೋಡೋಣ ಆಮೇಲೆ. ಫಸ್ಟ್ ನೋಡೋದು ಎಲ್ಲಿ ಏನೇನೈತೆ ಅಂತ. ಸರಿ ಬರ್ತೀನಿ, ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಫಿಶ್ ಕಬಾಬ್ ಇದು ಪ್ರೈಸ್ ಹಾಕಿಲ್ಲ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಇಲ್ಲ ಅರ್ಥ ಆಗ್ತಿಲ್ಲ. ಇದೇನಿದು? ಪೂರಿ ಚೆನ್ನ ಮಸಾಲ 30 rupees ಒಂದು. ಮಿಲ್ಕ್ ಶೇಕ್ ಅಂತೆ. ನೆಕ್ಸ್ಟ್ ಇಲ್ಲಿ ಕಬ್ಬನ್ ಜ್ಯೂಸು. ಪೇರೆಂಟ್ಸ್ ಎಲ್ಲ ಅಲ್ಲಿ ಬಂದವ್ರೆ. ಓಕೆ, ಆಮೇಲೆ ವಿಡಿಯೋ ಮಾಡ್ತೀನಿ. ಒಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್, ತುಂಬ ಚೆನ್ನಾಗಿತ್ತು. ಸ್ಕೂಲಲ್ಲಿ ಮಾಡ್ತಿರೋದು, ಅದು ಮಕ್ಳ ಕೈಲಿ ಅವ್ರಿಗೆಲ್ಲ ಖುಷಿ ಆಗುತ್ತೆ. ಮತ್ತು ಪೇರೆಂಟ್ಸು ಅವ್ರ ಮಕ್ಳಿಗಿಂತ ಅವರು ತುಂಬ ಫುಲ್ಲು ಜೋಶಲ್ಲಿ ಅವರೇ ಪೇರೆಂಟ್ಸ್ಗಳನ್ನೇ ಮಾಡಿಸ್ತಾಯಿದ್ರು. ಪೇರೆಂಟ್ಸ್ಗಳೆಲ್ಲ ಮಕ್ಕಳಿಗೆ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ರು. ಅವರು ಎಲ್ಲ ಸೇಲ್ ಮಾಡೋಕ್ಕೆಲ್ಲ ರೆಡಿಯಾಗಿದ್ದರು. ಎಲ್ಲ ಮಕ್ಕಳು ಅಷ್ಟೇ ಫುಲ್ಲು ಚೆನ್ನಾಗಿ ಖುಷಿಯಾಗಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಕೂತಿದ್ರು. ಗೆಸ್ಟ್ ಬರಲಿ, ಯಾವಾಗ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಗೆಸ್ಟ್ ಬರೋಕ್ಕೂ ಮುಂಚೆ
ಹಂಗೇ ಸ್ವಲ್ಪ ಮಕ್ಕಳೆಲ್ಲ ಪ್ರಿಪೇರ್ ಆಗಿದ್ರು ಅನಿಸುತ್ತೆ ಡ್ಯಾನ್ಸ್ಗೆ ಮತ್ತು ಕಾಮಿಡಿಗೆಲ್ಲ. ಅವ್ರು ಅದನ್ನೆಲ್ಲ ಮಾಡ್ತಾಯಿದ್ರು, ಪೇರೆಂಟ್ಸ್ ಎಲ್ಲ ಬಂದಿದ್ರಲ್ಲ, ಸೊ ಎಲ್ಲ ನೋಡ್ತಾಯಿದ್ರು. ವ್ಯಾಪಾರದ ಮನೋಭಾವ ಅವರ ಯಾವ ರೀತಿಯಾದಂಥ ಒಂದು ಕೌಶಲ್ಯತೆಯನ್ನು ಹೊಂದಿದ್ದಾರೆ ಅನ್ನೋಂಥದ್ದನ್ನ ಪರೀಕ್ಷೆ ಮಾಡುವಂಥ ಸಂದರ್ಭ ಇದು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುರುವಾಗಲಿ. ಧನ್ಯವಾದಗಳು. ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದ್ದು 1 ಗಂಟೆಗೆ, ಬಟ್ ನಾವು 11 ಗಂಟೆಗೆ ಬಂದಿದ್ದು. ಆವಾಗ ಬಂದಾಗ ನಾನು ಅನ್ಕೋತಾ ಇದ್ದೆ ತಗೋತಾರ ಎಲ್ಲ ಕಜಾಯನ ಅಂತ ಅನ್ಕೋತಾ ಇದ್ದೆ. ಆವಾಗಿನ್ನ ಜನ ಇರಲಿಲ್ವಲ್ಲ, ಸೊ ಎಲ್ಲ ಮಕ್ಕಳೆಲ್ಲ ಪ್ರಿಪೇರ್ ಮಾಡ್ಕೋತಾಯಿದ್ರು. ಆವಾಗ ಅನ್ಕೋತಾ ಇದ್ದೆ ಏನು ತಗೋತಾರ ಎಲ್ಲ ಅಂತ. ಫಂಕ್ಷನ್ ಸ್ಟಾರ್ಟ್ ಆದಮೇಲೆ ಗೊತ್ತಾಯಿತು, ಜನ ಎಲ್ಲ ಬಂದರು, ತಗೋತಾಯಿದ್ರು, ಎಲ್ಲ ತೊಗೊಂಡ್ರು, ತಿಂದರು, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. 10 ರೂಪಾಯಿಗೆ 2 ಕೊಟ್ಟು ನಾವು. ಮತ್ತು ಕಾಂಪಿಟೇಷನ್ ಇತ್ತು, ಪಕ್ಕದಲ್ಲೂ ಕಜಾಯನೇ ಬಂದಿದ್ರಲ್ಲ, ಸೊ ಹಂಗಾಗಿ ಅವರು ಅಷ್ಟೇ 10 ರೂಪಾಯಿಗೆ 2 ಕೊಟ್ಟರು, ನಾವು 10 ರೂಪಾಯಿಗೆ 2 ಕೊಟ್ಟು. ಅವ್ರದ್ದು ಫುಲ್ ಖಾಲಿ ಆಯಿತು, ನಮ್ಮದು ಖಾಲಿ ಆಯಿತು. ಗೆಸ್ಟು ಸ್ಟಾರ್ಟಿಂಗಿಂದ ಎಲ್ಲ ಸ್ಟಾಲ್ಗೂ ಹೋಗಿ ಬರೋಷ್ಟರಲ್ಲಿ ನಮ್ಮ ಸ್ಟಾಲ್ ಬರೋಷ್ಟೊತ್ತಿಗೆ ನಮ್ಮದು ಆಲ್ಮೋಸ್ಟ್ ಎಲ್ಲ ಸೇಲಾಗಿ ಒಂದು 5 ಪೀಸ್ ಮಾತ್ರ ಉಳಿದಿತ್ತು. ಹಂಗೆ ನಮ್ಮ ಪಕ್ಕದಲ್ಲಿ ಒಬ್ಬರಿದ್ದರು, ಅವರು ಫಲೂಡ ಮಾಡ್ಕೊಂಡ್ಬಂದಿದ್ರು. ಅವರು ಅಷ್ಟೇ ನೋಡಿ ಇಷ್ಟಪಟ್ಟು ನಮಗೂ ಕೊಡಿ ಕಜಾಯ ಅಂತ ಅವರು ತಗೊಂಡ್ರು. ಆಗ್ಲೇ ವ್ಯಾಪಾರ ಮಾಡ್ಬಿಟ್ಟು ಎಲ್ಲ ಖಾಲಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಹ್ಯಾಪಿನಾ? ಈಗ ಪಕ್ಕದವ್ರ ಹತ್ರ ತಗೊಂಡು ತಿಂತಾ ಇದೆಯಾ ಕೇಕು? ಸ್ವೀಟ್ ಅಂದರೆ ಇಷ್ಟ ಅವಳಿಗೆ. ನಮ್ಮದು ಮುಗೀತು, ಇನ್ನ ಇಷ್ಟು ಜನ ಇದ್ದಾರೆ, ನಾವು ಹೋಗೋಣ ಈಗ. ಫ್ಲಾಶ್ ಬ್ಯಾಕ್. ಸರಿ ಬರ್ತೀನಿ, ವಿಡಿಯೋ ಮಾಡ್ಕೊ ಬರ್ತೀನಿ. ಪುನಃ ಸ್ಕೂಲಿಂದ ಡೈರೆಕ್ಟ್ ಮನೆಗೆ ಬಂದು, ಮನೆಯಿಂದ ಆಮೇಲೆ ಒಂದು ಗೃಹ ಪ್ರವೇಶ ಇತ್ತು. ಗೃಹ ಪ್ರವೇಶಕ್ಕೆ ಹೋಗಿದ್ದು ಅಣ್ಣ ನಾನು. ಅಲ್ಲೇ ಮನೆ ಒಳಗಡೆ ಹೋಗಿ ಮಾತಾಡಿಸ್ಕೊಂಡು ಮನೆ ನೋಡಿಕೊಂಡು ನೆಕ್ಸ್ಟು ಫೇವ್ರೇಟ್ ಪಾರ್ಟ್ ಊಟಕ್ಕೆ ಬಂದು ಚೆನ್ನಾಗಿ ಊಟ ಮಾಡಿಕೊಂಡು ಮನೆಗೆ ಬಂದು ಗುಂಡ ಇದ್ದಾನೆ, ಗುಂಡ ಮತ್ತೆ ಅದ್ರಲ್ಲಿ ಬೇರೆ ಅಲ್ಲಿ ಗ್ರೂಪ್ ಎಸ್ ಮುಗಿದ್ಮೇಲೆ ಬಾ ವೈನ್ ಕೊಡ್ಸು ಅಂತ ಕರೀತಿದ್ಲು. ಏನ್ರಿ ಅದು ಮಾತಾಡೋದು? ಏನು ನಾನು ಹಿಂಗೆ ಹೇಳ್ತೀನ ಗೈಸ್, ಸುಮ್ಮನೆ ಏನೋ ಹೇಳ್ಬೇಕಲ್ಲ ಅಂತ ಹೇಳ್ತಾವನ ಅಷ್ಟೇ ನಮ್ಮಣ್ಣ. ಆದ್ರೆ ಆಮೇಲೆ ವಿಡಿಯೋ ಮಾಡ್ತೀನಿ. ಗೈಸ್ ನಮ್ಮಣ್ಣ ಉಣ್ಮೆ ಅಲ್ವಾ ಗೈಸ್? ನೋಡಿ ಗೈಸ್, ಹಲೋ ಗೈಸ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಲೈಟ್ ಇಲ್ಲ, ವಿತೌಟ್ ಲೈಟ್ ಇಲ್ಲ ಅಂದ್ರು ನೋಡು. ನೋಡು, ಲೈಟ್ ಇಟ್ಕೊಂಡಿಲ್ಲ ಅಂದ್ರು. ನಾನು ನಮ್ಮ ಅಮ್ಮನ ಕಲರು ಗೈಸ್, ನಮ್ಮ ಅಣ್ಣ ನಮ್ಮ ಅಪ್ಪನ ಕಲರು ಅಷ್ಟೇ. ಗುಡ್ಡ ಬಾ ಇಲ್ಲಿ ಬೈಲಿ ಬಗು. ಥ್ಯಾಂಕ್ಸ್ ಕೊಡು ಬೈಲಿ, ಥ್ಯಾಂಕ್ಸ್ ಕೊಡು. ವೆರಿ ಗುಡ್ ಮಗನೇ, ಗುಡ್ಡು ಓಸಿ ಅಲ್ಲ, ಓಸಿ ಅಲ್ಲವಾ? ಓಸಿ ಬಂಗಾರಿ ಮನ್ಗದವಾ, ಅವು ಬಂಗಾರಿ ಲೈ ಓಸಿ ನಿದ್ದೆಗಣ್ಣು. ಡೌರಣಿ ನಮ್ಮನೆ ಮಗಳು, ಮುದ್ದು ಮಗಳು ಹೊಸಿ ಮರಿ. ಹಾಂ ಡೌವೆ ಮಾಡ್ತಾಳೆ, ಹಂಗೆ ಮನೆ ಕತ್ತಳ್ಬೇಕಾದ್ರೆ. ಹೊಸಿ ಬವ್ವ ಗುಡ್ಡು ಜೊತೆ ಆಟಾಡು. ಬಾ ಎದ್ದು ಬಾ ಎದ್ದಿ. ಸಾಕು, ನಿದ್ದೆ ಹೊಡ್ತಿದ್ದೆ. ಎಷ್ಟೋ ತನಕ ನಿದ್ದೆ ಹೊಡಿತಿ? ಅವಾಗಲಿಂದ ಮನ್ಗಿತಿ. ಎದಳು ನೋಡಿ, ಎದಳು. ಗುಂಡಲ್ಲ ಅವನೇ ನೋಡಿ, ವೆಯ್ಟ್ ಮಾಡ್ತಾವನೆ ನಿಂಗೆ. ಬಾ ಗುಂಡ, ಹತ್ತು ನೋಡು. ಬರೇ ಹುಸಿ ಗೊರ್ರ ಅಂತೇಳಿ, ಗೊರ್ರ ಅಂತೇಳಿ ಹುಸಿ ಮರಿ ಅಲ್ವಾ? ಗುಂಡ ಬಗ್ಲು ಬೌ ಗುಂಡ. ವೆರಿ ಗುಡ್. ಬಾ ಗುಡ್ಡ ಬೈಲಿ ತಗೋ. ಗುಡ್ಡ ಬಾ ತಗೋ. ಇವತ್ತಿನ
ವ್ಲಾಗ್ ಇದಾಗಿತ್ತು. ಇದು ಪ್ಲ್ಯಾನ್ ಇರಲಿಲ್ಲ ಮಾಡ್ತೀನಿ ಅಂತ, ಬಟ್ ಮಾಡಿದ್ದೀನಿ. ಕ್ವಿಕ್ಕಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. 2026 ಇದೆ ಫಸ್ಟ್ ವ್ಲಾಗು, 2025 ಲಾಸ್ಟ್ ವ್ಲಾಗು ಇದೆ. ಅದನ್ನು ಎಡಿಟ್ ಮಾಡಿಲ್ಲ, ಧರ್ಮಸ್ಥಳಕ್ಕೆ ಹೋಗಿರೋದು. ಆದರೆ ಅದನ್ನು ಎಡಿಟ್ ಮಾಡಿ ಈ ವ್ಲಾಗ್ ಹಾಕಿದ್ಮೇಲೆ ಹಾಕ್ತೀನಿ. ಕೀಪ್ ಸಪೋರ್ಟಿಂಗ್ ಗೈಸ್. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಗುಂಡ ಕಡಿತಾವನೆ ಕಾಲನ್ನ. ಗುಂಡ ಬೈಲಿ ಬರಲ್ಲ ಅವನು. ಹುಸಿ ಪೂವ ಬಾ ಬಂಗಾರಿ, ನಮ್ಮ ಮುದ್ದು ಬಂಗಾರ ಆಯಿತು ಹುಸಿ. ಓ ಬಾಯ್ ಮಾಡು. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಎತ್ಕೊಂಡಿದ್ದೀನಿ ಅಂತ ಇವನು ಬಟ್ಟೆ ಕಿಚ್ಚು ಗಾಯ್ಸ್. ಗುಡ ಓ ಓ ನಿನ್ನೆ ಎತ್ಕೋಬೇಕಾ ಗುಡ? ಬಾಯ್ ಬಾಯ್ ಗುಡ, ಬಲ ಬಲ ಬೆಲೆ ಇಲ್ಲಿ ಬಲ ಗುಡ. ಹಾಂ ಆಗಲಿ ಬಿಡು ಗುಡ. ಹಾಂ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬಾಯ್ ಗಾಯ್ಸ್, ಬಾಯ್ ಗಾಯ್ಸ್. ಖುಷಿ ಖುಷಿ ನೋಡು, ಖುಷಿ ಖುಷಿ ನೋಡು, ಖುಷಿ. ಬಾಯ್ ಗಾಯ್ಸ್, ಬಾಯ್ ಗಾಯ್ಸ್. ಎಷ್ಟು ಸೈಲೆಂಟ್ ಅವನು, ಎಲ್ಲ ಹತ್ಕು ಡ್ರಾಮಾ ಗೈಸ್, ಎಲ್ಲ ಅವಳೇ ಆಗಲಿ ಅವನೇ ಆಗಲಿ. ಇಲ್ಲಿ ಅವನು ಹೊಸೇ ಇಬ್ಬರು ಡ್ರಾಮಾ. ಅವಳು ಎತ್ಕೊಂಡು ಹೊಟ್ಟೆ ಕಿಚ್ಚು ನೋಡಿ ಗೈಸ್. ಪ್ರಾಣಿಗಳಿಗೂ ಹೆಂಗೆ ಅವಳು ಎತ್ಕೊಂಡಿದ್ದೀನಿ ಅಂತ ಬಗ್ಲುತ್ತಾನೆ ಕಳ್ಳ. ಈಗ ನೋಡಿ ಹೆಂಗವನೆ ಮಳ್ಳಂಗೆ ಮಳ್ಳ ಮಳ್ಳ ಮಳ್ಳ. ಗುಂಡು 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 ಗುಂಡು. ಇದು ಮುದ್ದು ಮುದ್ದು ಬಂಗಾರ. ಇದು ಗುಡ್ ಬೈ ಗುಂಡ, ಗುಡ್ ಬೈ ಗುಂಡ. ಅಲ್ಲ ಖುಷಿ 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 ನೋಡಿ ಗೈಸ್, ಖುಷಿನಾ. Okay guys, thanks for watching. Keep supporting. Bye bye.